ಪ್ರೀತಿಯ ನನ್ನ ಮುದ್ದು ಮಕ್ಕಳೇ, ದೈವಿಕ ಸ್ನೇಹ ನಿಮ್ಮ ಮನದಲ್ಲಿ, ನಿಮ್ಮ ಹೃದಯದಲ್ಲಿ ತುಂಬಲೆಂದು ನಾನು ಪ್ರಾರ್ಥಿಸುವೆನು. ಹಾಗೂ ಆ ದೈವ ಸ್ನೇಹವು ನಿಮಗೆ ಪವಿತ್ರಾತ್ಮವು ನಿಮ್ಮಲ್ಲಿ ಇಳಿದು ಬರಲು ಸಹಾಯ ಮಾಡಲೆಂದು ನಾನು ಪ್ರಾರ್ಥಿಸುವೆನು. ನಾನು ಮದರ್ ಮೇರಿ ಹತ್ರ ಪ್ರಾರ್ಥಿಸುವೆನು, ಮಾತೆ ಮರಿಯಮ್ಮನವರ ಹತ್ರ ನಾನು ಪ್ರಾರ್ಥಿಸುವೆನು. ಎಲ್ಲ ನಿಮ್ಮ ಬಂಧನಗಳನ್ನು ಆ ದೈವ ಸ್ನೇಹಕ್ಕೆ ಅಡಚಣೆ ಮಾಡುವಂತಹ, ಆ ದೈವ ಸ್ನೇಹದಿಂದ ಪ್ರಾರ್ಥಿಸಲು, ಕರ್ತನಲ್ಲಿ ಪ್ರಾರ್ಥಿಸಲು ಅಡಚಣೆ ಮಾಡುವಂತಹ, ಆ ದೈವ ಸ್ನೇಹವನ್ನು ಪಡ್ಕೊಂಡು ನಿಮ್ಮ ಬಂಧನಗಳನ್ನು ಮುರಿಯಲು ಅಡಚಣೆ ಮಾಡುವಂತಹ ಎಲ್ಲ ದುಷ್ಟಶಕ್ತಿಗಳನ್ನು ಮದರ್ ಮೇರಿಯು ತನ್ನ ಪುತ್ರನೊಂದಿಗೆ ಇಳಿದು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧನಗಳ ಮೇಲೆ ಇಳಿದು ಬರಲಿ. ಅವರ ಆಶೀರ್ವಾದ, ಅವರ ಅನಾಯ್ಟಿಂಗ್ ಮತ್ತು ಅವರ ಶಕ್ತಿ ಇಳಿದು ಬರಲಿ ಮತ್ತು ಆ ಎಲ್ಲ ಬಂಧನಗಳನ್ನು ಆ ಮಾತೆ ಮರಿಯಮ್ಮನವರು ಮುರಿದಾಕಲೆಂದು ನಾನು ಪ್ರಾರ್ಥಿಸುವೆನು. ಹಾಗೂ ನಿಮ್ಮ ಕುಟುಂಬವು ಸ್ವರ್ಗದಿಂದ ಆ ಪವಿತ್ರಾತ್ಮ ಇಳಿದು ಬಂದಂತಹ ಆ ಪವಿತ್ರಾತ್ಮವು ನಿಮ್ಮನ್ನು ಶುದ್ಧೀಕರಿಸಲಿ, ನಿಮ್ಮ ಪಾಪಗಳನ್ನು ಕ್ಷಮಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಹಾಗೂ ಆ ಮೂರನೆಯ ಸ್ವರ್ಗ ತೆರೆಯಲಿ ಮತ್ತು ಆಶೀರ್ವಾದವು ಆ ಸ್ವರ್ಗದಿಂದ ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು, ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಸದಾ ಸರ್ವದ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ನನ್ನ ಮುದ್ದು ಮಕ್ಕಳೇ, ಹೌದು, ಈ ಜುಲೈ ತಿಂಗಳು ಮುಕ್ತಾಯಗೊಳ್ಳಲು ಬರ್ತಾ ಇದೆ. ಈ ಜುಲೈ ತಿಂಗಳಲ್ಲಿ ನಾನು ಹೆಚ್ಚಾಗಿ ನಿಮಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಪ್ರಾರ್ಥನೆಯಲ್ಲಿ ಎಲ್ಲ ಸೋಲ್ಸ್ಗಳಿಗೋಸ್ಕರ ಕೂಡ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಆ ಸೋಲ್ಸ್ಗಳಿಗೋಸ್ಕರ ಈ ಜುಲೈ ತಿಂಗಳಲ್ಲಿ ನಾನು ಆ ಸೋಲ್ಸ್ಗಳಿಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ಸೊ ನಿಮ್ಮ ಕುಟುಂಬದವರಿಗೆ ಕೂಡ ಪ್ರಾರ್ಥಿಸಿದ್ದೇನೆ, ಇಡೀ ಜಗತ್ತಿನ ಸೋಲ್ಸ್ಗಳಿಗೂ ಕೂಡ ನಾನು ಪ್ರಾರ್ಥಿಸಿದ್ದೇನೆ. ಹಾಗೂ ನಮ್ಮ ಹೋಲಿ ಕ್ಯಾಥಲಿಕ್ ಚರ್ಚಿನ ಎಲ್ಲ ಪರಿವಾರದ ಕುಟುಂಬಗಳ ಸೋಲ್ಸ್ಗಳಿಗೋಸ್ಕರ ಕೂಡ ನಾನು ಪ್ರಾರ್ಥಿಸಿದ್ದೇನೆ. ಯಾಕೆಂದರೆ ಈ ಜುಲೈ ತಿಂಗಳು ಈ ಸೋಲ್ಸ್ಗಳಿಗೋಸ್ಕರ, ಈ ಯಾರು ಡೆತ್ ಸೋಲ್ಸ್ಗಳಿದ್ದಾರೆ ಅಲ್ವಾ, ಯಾರು ಕುಟುಂಬವನ್ನು ತ್ಯಜಿಸಿ, ನಿಮ್ಮ ಕುಟುಂಬವನ್ನು ತ್ಯಜಿಸಿ, ನಮ್ಮೆಲ್ಲರನ್ನು ತ್ಯಜಿಸಿ, ಈ ಕುಟುಂಬವನ್ನು ತ್ಯಜಿಸಿ ಹೋಗಿದ್ದಾರೆ, ಅಥವಾ ಯಾವ ಸೋಲ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಅವರ ನೆನಪೇ ಈ ಜಗತ್ತಿಂದ ಅಳಿಸಿ ಹೋಗಿದೆ, ಅವರ ಮನದಲ್ಲಿ ಆಗ್ಬೋದು, ಅವರ ಕುಟುಂಬದವರ ಮನದಲ್ಲಿ, ಅವರ ಗೆಳೆಯರ ಮನದಲ್ಲಿ ಅಳಿಸೋಗಿದೆ ಅಂತ ಎಲ್ಲ ಸೋಲ್ಸ್ಗಳಿಗೋಸ್ಕರ ನಾನು ಪ್ರಾರ್ಥಿಸಿದ್ದೀನಿ ಜಗತ್ತಿನಲ್ಲಿ. ಹಾಗೂ ಪವಿತ್ರ ಸಭೆಯ ಇಲ್ಲಿ ಹೋಲಿ ಕ್ಯಾಥಲಿಕ್ ಚರ್ಚಿನ ಪವಿತ್ರ ಸಭೆಯಲ್ಲಿ ಇದ್ದಂತಹ ಆ ಎಲ್ಲ ಸೋಲ್ಸ್ಗಳಿಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಿಮ್ಮ ಹೆಚ್ಚಾಗಿ 1000, 2000, 5000ಕ್ಕಿಂತ ಹೆಚ್ಚಾಗಿ ಸೋಲ್ಸ್ಗಳು ಡೆಲಿವರೆನ್ಸ್ ಹೊಂದಿದ್ದಾರೆ. ನನಗೆ ಕೊಟ್ಟಂತಹ ಅಭಿಷೇಕದ ಮುಖಾಂತರ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ, ನನಗೆ ಕೊಟ್ಟಂತಹ ಅಥಾರಿಟಿಯಿಂದ, ನನಗೆ ಕೊಟ್ಟಂತಹ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದಿಂದ ಆ ಸೋಲ್ಸ್ಗಳು ಡೆಲಿವರೆನ್ಸ್ ಆಗಿದ್ದಾರೆ. ನಾಟ್ ಓನ್ಲಿ 1000 or 5000 ಸೋಲ್ಸ್, ನನಗೆ ಕೊಟ್ಟಂತಹ ಆ ವಿಸ್ಟಮ್ ಪ್ರಕಾರ ನಾನು ಹೇಳಿದೆ ನಿಮಗೆ 5000 ಸೋಲ್ಸ್ ಅಂತ. ಐ ಥಿಂಕ್ 5000ಕ್ಕಿಂತ ಜಾಸ್ತಿ ಸೋಲ್ಸ್ಗಳು ಸಲ್ವೇಷನ್ ಆಗಿದ್ದಾರೆ. ಸೊ ಬಿಕಾಸ್ ಐ ಫೀಲ್ ದಟ್ ಹ್ಯಾಪಿನೆಸ್ ಆ್ಯಂಡ್ ಐ ಫೀಲ್ ದಟ್ ಫ್ರೀಡಮ್. ಯಾಕೆಂದರೆ ನಾನು ಫ್ರೀಡಮ್ ನನಗೆ ಆಗ್ತಾ ಇದೆ. ಯಾಕೆಂದರೆ ಯಾವಾಗ ನಾವು ಆ ಸೋಲ್ಸ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ಆ ಸೋಲ್ಸ್ಗಳು ನಮ್ಮ ಮನೆ ಬಾಗಿಲ ಹತ್ರ ಅಥವಾ ಚರ್ಚ್ ಹೊರಗಡೆ, ಚರ್ಚ್ ಮುಂಭಾಗದಲ್ಲಿ ಆ ಸೋಲ್ಸ್ಗಳು ಅಟೆಂಡ್ ಆಗ್ತಾರೆ. ನೀವು ಯಾರು ಆ ಗಿಫ್ಟ್ ಕೊಟ್ಟಿದ್ದಾರೆ, ಆ ಕರ್ತನು ಆ ಗಿಫ್ಟ್ ಕೊಟ್ಟಿದ್ದಾನೆ, ಅವರು ಪ್ರಾರ್ಥನೆ ಮಾಡುವಾಗ ಆ ಸೋಲ್ಸ್ಗಳು ಅಲ್ಲಿ ಅಟೆಂಡ್ ಆಗ್ತಾರೆ. ಸೊ ಆ ಗಿಫ್ಟ್, ಆ ಸೋಲ್ಸ್ಗಳಿಗೋಸ್ಕರ ಪ್ರಾರ್ಥಿಸುವಂತಹ ಗಿಫ್ಟ್, ಅಥಾರಿಟಿ ಮತ್ತು ಪ್ರಾರ್ಥನೆ ಮಾಡುವಂತಹ ಸ್ಪಿರಿಟ್, ಹೋಲಿ ಸ್ಪಿರಿಟ್ ನನಗೆ ಆ ಸೃಷ್ಟಿಕರ್ತನು ನನಗೆ ದೊರಕಿಸಿಕೊಟ್ಟಿದ್ದಾನೆ. ಆ ಅನೇಟಿಂಗ್ ಕೂಡ ನನಗೆ ದೊರಕಿಸಿಕೊಟ್ಟಿದ್ದಾನೆ. ಸೊ ಅತಿ ಹೆಚ್ಚಾಗಿ ಸೋಲ್ಸ್ಗಳು ಡೆಲಿವರೆನ್ಸ್ ಆಗ್ತಾ ಇದೆ, ಅತಿ ಸೋಲ್ಸ್ಗಳು ಡೆಲಿವರೆನ್ಸ್ ಆಗ್ತಾ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಆ ನನ್ನ ಪ್ರಾರ್ಥನೆಯಿಂದ ಆಗಿದೆ ಅಂತ ನನಗೆ ಆ ದೇವರು ಸೃಷ್ಟಿಕರ್ತನು ಆ ವಿಸ್ಟಮ್ ಕೊಟ್ಟಿದ್ದಾನೆ. ಸೊ ನಾನು ಇನ್ನೂ ಹೆಚ್ಚಾಗಿ ನಿಮಗೋಸ್ಕರ ಪವಿತ್ರ ಸಭೆಯ ಕುಟುಂಬದಲ್ಲಿರುವ ಆ ತೀರಿ ಹೋದಂತಹ ಆತ್ಮಗಳಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನನ್ನ ಜೀವ ಇರುವ ತನಕ, ನನ್ನ ಈ ಶರೀರದಲ್ಲಿ ಶ್ವಾಸ ಇರುವ ತನಕ ಆ ಸೋಲ್ಸ್ಗಳಿಗೋಸ್ಕರ ನನಗೆ ಕೊಟ್ಟಂತಹ ಆ ಗಿಫ್ಟ್, ದಿ ಹೋಲಿ ಫಾದರ್ ಕೊಟ್ಟಂತಹ ನನಗೆ ಅದೊಂದು ಗಿಫ್ಟ್, ಸ್ಪಿರಿಟ್ ಇನ್ ಜೀಸಸ್ ಮುಖಾಂತರ ನನಗೆ ಕೊಟ್ಟಂತಹ ಗಿಫ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಆ ಸೋಲ್ಸ್ಗಳಿಗೋಸ್ಕರ ಪ್ರಾರ್ಥಿಸಲಿಕ್ಕೆ. ಸೊ ಡೆಲಿವರೆನ್ಸ್ ಆಗ್ತಾ ಇದೆ, ಎಲ್ಲ ಸೋಲ್ಸ್ಗಳು ಡೆಲಿವರೆನ್ಸ್ಗೊಳ್ತಾ ಇದ್ದಾರೆ. ಸೊ ಯಾರಿಗೆ ಈ ಸೋಲ್ಸ್ಗಳಂದರೆ ಯಾರಿಗೆ
ಅಂದರೆ ಪ್ರಾರ್ಥನೆ ದೊರಕಿಲ್ಲ, ಯಾರಿಗೆ ಪ್ರಾರ್ಥನೆ ದೊರಕಿಲ್ಲ, ಯಾರು ಅವರಿಗೋಸ್ಕರ ಪ್ರಾರ್ಥಿಸ್ತಾನೇ ಇಲ್ಲ, ಅಂತಹ ಸೋಲ್ಸ್ಗಳು ಡೆಲಿವರೆನ್ಸ್ ಆಗ್ತಾ ಇದೆ. ಓಕೆ, ನಾಟ್ ಓನ್ಲಿ 5,000, ನಾನು ಹೇಳುವ ಪ್ರಕಾರ 5,000ಗಿಂತ ಜಾಸ್ತಿ ಸೋಲ್ಸ್ಗಳು ಡೆಲಿವರೆನ್ಸ್ ಆಗಿದ್ದಾರೆ ಈ ಜುಲೈ ಮಂತಲ್ಲಿ. ಯಾಕಂದರೆ ಕಂಟಿನ್ಯೂಸ್ ಆಗಿ 7 ಡೇಸ್, 15 ಡೇಸ್, 20 ಡೇಸ್ ನಾನು ಪ್ರಾರ್ಥನೆ ಮಾಡಲಿದ್ದೆ. ಸೊ ಈ ಸೋಲ್ಸ್ಗಳು ಡೆಲಿವರೆನ್ಸ್ ಆಗಿದೆ ಅಂತಹ ನನಗೆ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ನನಗೆ ಕೊಟ್ಟಂತಹ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ, ನನಗೆ ಕೊಟ್ಟಂತಹ ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ಮುಖಾಂತರ ನಾನು ಪ್ರಾರ್ಥಿಸಿದ್ದೇನೆ. ಸೊ ಅದಕ್ಕೋಸ್ಕರ ಕರ್ತರು ನಿಮಗೆ ಖಂಡಿತವಾಗಿಯೂ ಬಿಡುಗಡೆ ಕೊಡುವಂತಹ, ಆ ಬಿಡುಗಡೆ ಕೊಟ್ಟಿದ್ದಾರೆ, ಬಿಡುಗಡೆ ಕೊಡುವಂತಹ ಅನುಭವ ನಿಮಗೆ ಮತ್ತು ಇಡೀ ಜಗತ್ತಿಗೆ, ಹೋಲಿ ಕ್ಯಾಥಲಿಕ್ ಚರ್ಚಿಗೆ ಖಂಡಿತವಾಗಿಯೂ ಆಗ್ತದೆ ಅಂತ ನಾನು ಪ್ರಾರ್ಥಿಸ್ತೀನಿ. ಇನ್ನೂ ಕೂಡ ನಾನು ಪ್ರಾರ್ಥಿಸ್ತೀನಿ, ಇನ್ನೂ ಕೂಡ ಕರ್ತನು ನಿಮಗೆ, ನಮಗೆ, ನಮ್ಮೆಲ್ಲ ಕುಟುಂಬದ ಪವಿತ್ರ ಸಭೆಯ ಕುಟುಂಬಸ್ಥರಿಗೆ ಬಿಡುಗಡೆ ಕೊಡಲಿದ್ದು ನಾನು ಪ್ರಾರ್ಥಿಸ್ತೇನೆ. ಆಮೇನ್, ಆಮೇನ್, ಆಮೇನ್. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಎಲ್ಲರೂ ಬಿಡುಗಡೆ ಹೊಂದಿರಿ. ಆಮೇನ್. ಪ್ರೀತಿಯ ನನ್ನ ಮುದ್ದು ಮಕ್ಕಳೇ, ನಿಮಗೆ ಎಲ್ಲಿ ಅವಕಾಶ ಸಿಕ್ಕಿದ್ದಲ್ಲಿ, ನಿಮಗೆ ಎಲ್ಲಿ ಅವಕಾಶ ನಮ್ಮ ರಿಟ್ರೀಟ್ ಸೆಂಟರ್ಗೆ ಬರುವಂತಹ ಅವಕಾಶ ಸಿಕ್ಕಿದ್ದಲ್ಲಿ, ಅಥವಾ ಸಮಯ ಕರ್ತನ ನಿಮಗೆ ಸಮಯ ದೊರಕಿಸಿದರೆ ದಯವಿಟ್ಟು ಈ ರಿಟ್ರೀಟ್ಗಳಿಗೆ ಅಟೆಂಡ್ ಆಗಿ. 7 ಡೇಸ್ ರಿಟ್ರೀಟ್ ಇರುತ್ತೆ, 3 ಡೇಸ್ ಔಟ್ ರೀಚ್ ಇರುತ್ತೆ. ಕೇರಳ, ಕೆನಡಾ ಹಾಗೂ ಮುಂಬೈಯ ಎಲ್ಲ ರಾಜ್ಯಗಳ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಈ ಒಂದು ರಿಟ್ರೀಟ್ ಸೆಂಟರ್, ನಮ್ಮ ಸೆಂಟರ್ಗಳಿವೆ. ಸೊ ಅಟೆಂಡ್ ಆಗಿ. ಹಾಗೂ ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮ ರಿಟ್ರೀಟ್ ಸೆಂಟರ್ ಇದೆ, ಸ್ಪಿರಿಟ್ ಇನ್ ಜೀಸಸ್, ಅಟೆಂಡ್ ಆಗಿ. ಹಾಗೂ ಕೇರಳದಲ್ಲಿ ಕೂಡ ನಮ್ಮ ರಿಟ್ರೀಟ್ ಸೆಂಟರ್ಸ್ಗಳಿವೆ, ಅಟೆಂಡ್ ಆಗಿ. ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತವೆ, ಯಾವಾಗ ರಿಟ್ರೀಟ್ ಇರುತ್ತೆ, ಎಷ್ಟು ದಿನದ ರಿಟ್ರೀಟ್ ಇರುತ್ತೆ, ಅಟೆಂಡ್ ಆಗಿ. ಸೊ ನೀವು ಕೂಡ ಡೆಲಿವರೆನ್ಸ್ ಹೊಂದಿ. ಯಾವಾಗ ನಮಗೆ ಡೆಲಿವರೆನ್ಸ್ ಸಿಗುತ್ತೆ ಅಂದರೆ, ಆ ಸೋಲ್ಸ್ಗಳಿಗೆ ಯಾವಾಗ ನಮಗೆ ಡೆಲಿವರೆನ್ಸ್ ಆಗುತ್ತೆ, ಸೊ ಆಗ ನಮಗೂ ಕೂಡ ಡೆಲಿವರೆನ್ಸ್ ಆಗುತ್ತೆ. ನಮಗೆ ಯಾವಾಗ ಡೆಲಿವರೆನ್ಸ್ ಆಗುತ್ತೆ ನೋಡಿ, ಆಗ ಆ ಸೋಲ್ಸ್ಗಳಿಗೆ ಕೂಡ ಡೆಲಿವರೆನ್ಸ್ ಆಗುತ್ತೆ. ಬಿಕಾಸ್ ಈಸ್ ಲಾಟ್, ಅವರು ಹೇಗೆ ಕೂಡ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಾವು ಪ್ರಾರ್ಥಿಸಬೇಕು, ನಮ್ಮದು ಕೂಡ ಸಪೋರ್ಟ್ ಇರಬೇಕು ಆ ಸೋಲ್ಸ್ಗಳಿಗೋಸ್ಕರ ಪ್ರಾರ್ಥಿಸಲಿಕ್ಕೆ. ಸೊ ಯಾವಾಗ ನಾವು ಆ ಸೋಲ್ಸ್ಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ದೇ ವಿಲ್ ಡೆಲಿವರ್ ಅವರಿಗೆ ಸಲ್ವೇಷನ್ ಸಿಗುತ್ತೆ. ಮತ್ತು ನಮಗೆ ಮಾತ್ರ ಅಲ್ಲ, ಇಡೀ ನಮ್ಮ ಪವಿತ್ರ ಸಭೆ ಕುಟುಂಬಕ್ಕೆ, ಇಡೀ ರಾಷ್ಟ್ರಕ್ಕೆ, ಇಡೀ ಜನಾಂಗಕ್ಕೆ, ದೇವರ ಜನಾಂಗಕ್ಕೆ ಬಿಡುಗಡೆ ಆ ಕರ್ತನು ಕೊಡ್ತಾನೆ ಥ್ರೂ ದ ಮದರ್ ಮೇರಿ. ಸೊ ದಯವಿಟ್ಟು ಈ ರಿಟ್ರೀಟ್ ಸೆಂಟರಿಗೆ, ಸ್ಪಿರಿಟ್ ಇನ್ ಜೀಸಸ್ ಮಿನಿಸ್ಟ್ರಿ ರಿಟ್ರೀಟ್ ಸೆಂಟರಿಗೆ ನಮ್ಮ ಅಟೆಂಡ್ ಆಗಿ. 7 ಡೇಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ರಿಟ್ರೀಟ್ ಇರುತ್ತೆ. ಸಲ್ವೇಷನ್, ಡೆಲಿವರೆನ್ಸ್, ಪ್ರೇಯರ್, ಮಾಸ್, ಹೋಲಿ ಮಾಸ್ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಆ ರಿಟ್ರೀಟ್ ಸೆಂಟರಿಗೆ ಅಟೆಂಡ್ ಆಗಿ ರಿಟ್ರೀಟ್ ಮಾಡಿ. ಓಕೆನಾ? ನಾನು ಹೇಳ್ತಾ ಇಲ್ಲ ನೀವು ಕೌನ್ಸಿಲಿಂಗ್ಗೆ ಕೂತ್ಕೊಳ್ಬೇಕು, ನೀವು ಕನ್ಫೆಷನ್ಗೆ ಹೋಗಬೇಕು. ಅಟೆಂಡ್ ಆಗಿ, ರಿಟ್ರೀಟ್ ಅಟೆಂಡ್ ಆಗಿ. ಆ ಒಂದು ಸ್ಪಿರಿಟ್ ಇನ್ ಜೀಸಸ್ ನಾಮವು, ಕೊಟ್ಟಂತಹ ನಾಮವು, ಅದು ಸ್ವರ್ಗದಿಂದ ಇಳಿದು ಬಂದಂತಹ ನಾಮ ಅದು ಆಗಿದೆ. 3rd ಹೆವೆನ್ನಿಂದ ಇಳಿದು ಬಂದಂತಹ ಆ ನಾಮ ಆಗಿದೆ. ಯಾವನೊಬ್ಬ ಬಂದು ಬೋರ್ಡ್ ಹಾಕಿದಂತಹ ಮನುಷ್ಯನು ಬೋರ್ಡ್ ಹಾಕಿದಂತಹದ್ದು ಬೋರ್ಡ್ ಅಲ್ಲ. 2 ಮೊಳೆಗಳನ್ನು ಹಾಕ್ಕೊಂಡು ಬೋರ್ಡ್ ಹಾಕಿದ್ದಲ್ಲ, ಅದು ಸ್ವರ್ಗದಿಂದ ಬಂದಂತಹ ನಾಮ ಆಗಿದೆ, ಸ್ಪಿರಿಟ್ ಇನ್ ಜೀಸಸ್. ಸೊ ಅಟೆಂಡ್ ಆಗಿ, ಡೆಲಿವರ್ ಹೊಂದಿ, ಹಾಗೂ ಬೇರೆಯವರಿಗೋಸ್ಕರ ಕೂಡ ಪ್ರಾರ್ಥಿಸಿ. ಇಡೀ ಜಗತ್ತಿನ ಸೋರ್ಸ್ಗಳಿಗೋಸ್ಕರ ಪ್ರಾರ್ಥಿಸಿ. ಬಿಡುಗಡೆ ಹೊಂದುವ, ಅವರಿಗೂ ಕೂಡ ಬಿಡುಗಡೆ ಕೊಡುವ, ಸಲ್ವೇಷನ್ ಕೊಡುವ ಒಂದು ದಿನ ನಾವು ಕರ್ತನಲ್ಲಿ ಸೇರಿ ಬಾಳುವ. ಆಮೇನ್, ಆಮೇನ್, ಆಮೇನ್. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಈ ಎಲ್ಲ ಸೋಲ್ಸ್ಗಳು, ಜಗತ್ತಿನಲ್ಲಿರುವ ಎಲ್ಲ ಸೋಲ್ಸ್ಗಳು ಡೆಲಿವರೆನ್ಸ್ ಆಗಲಿ ನಿಮ್ಮ ಮತ್ತು ನಮ್ಮ ಪ್ರಾರ್ಥನೆಯಿಂದ. ದಯವಿಟ್ಟು ರಿಟ್ರೀಟ್ ಸೆಂಟರ್ಗೆ ಅಟೆಂಡ್ ಆಗಿ, ಸೆಂಟರ್ಸ್ಗಳಿಗೆ ಅಟೆಂಡ್ ಆಗಿ. ಪ್ರೇಯರ್ ಸೆಂಟರ್, ಸಂಡೇ ಪ್ರೇಯರ್ಗಳಿಗೆ ಅಟೆಂಡ್ ಮಾಡ್ತಾರೆ ಜನರು, ಅಲ್ಲಿ ಅಟೆಂಡ್ ಆಗಿ, ಸೆಂಟರ್ಸ್ಗಳಲ್ಲಿ ಅಟೆಂಡ್ ಆಗಿ, ಹಾಗೂ ಪ್ರಾರ್ಥಿಸಿರಿ, ಬಿಡುಗಡೆ ಹೊಂದುವ. ಆಮೇನ್, ಆಮೇನ್, ಆಮೇನ್.